ಸಿಬಿಐ ಡಿ ಗ್ರೂಪ್ ದರ್ಪ ನೆಲಮಂಗಲದ ಶಿರಗನಹಳ್ಳಿಯಲ್ಲಿ ಗ್ರಾಮಠಾಣ ಜಮೀನಿಗೆ ಕನ್ನ. ಅದು ಬೆಳ್ಳಂಬೆಳಗಿನ ಜಾವ. ಇಡೀ ಶಿರಗನಹಳ್ಳಿ ಇನ್ನೂ ಮೈ ಮುರಿದು ಎದ್ದಿರಲಿಲ್ಲ. ಅಷ್ಟರಲ್ಲಿ ಹಳ್ಳಿಯ ಪ್ರಶಾಂತತೆಯನ್ನು ಸೀಳಿಕೊಂಡು ಜೆಸಿಬಿ ಯಂತ್ರವೊಂದು ಗುಟುರು ಹಾಕುತ್ತಾ ಎಂಟ್ರಿ ಕೊಟ್ಟಿತ್ತು. ಅರೆ, ಬೆಳ್ಳಂಬೆಳಗ್ಗೆ ಇದ್ಯಾವ ಕೆಲಸ ಅಂತ ಊರವರು ಕಣ್ಣು ಹುಚ್ಚಿಕೊಂಡು ಬರುವಷ್ಟರಲ್ಲಿ ಅಲ್ಲಿ ಅರ್ಧ ಎಕರೆ ಜಮೀನು ಅಕ್ಷರಶಃ ಧೂಳಿಪಟವಾಗಿತ್ತು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡು ಸಮೀಪದ ಈ ಶಿರಗನಹಳ್ಳಿಯಲ್ಲಿ ಈಗ ಯುದ್ಧದ ಕಾರ್ಮೋಡ ಕವಿದಿದೆ. ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಸಿಬಿಐ ಕಚೇರಿಯಲ್ಲಿ ಡಿ ಗ್ರೂಪ್ ನೌಕರನಾಗಿರುವ ರಾಂಪುರದ ಕೃಷ್ಣಮೂರ್ತಿ ಎಂಬ ಆಸಾಮಿ. ಸರ್ಕಾರಿ ಕೆಲಸದಲ್ಲಿದ್ದೇನೆ ಎಂಬ ಅಹಂಕಾರವೋ ಅಥವಾ ಕಾನೂನು ತನ್ನ ಜೇಬಿನಲ್ಲಿದೆ ಎಂಬ ಉಡಾಫೆಯೋ ಗೊತ್ತಿಲ್ಲ. ಈತ ತನ್ನ ರೌಡಿ ಗ್ಯಾಂಗ್ ಜೊತೆ ಸೇರಿ ಊರಿನ ಗ್ರಾಮಠಾಣ ವ್ಯಾಪ್ತಿಯ ಸುಮಾರು 2 ಎಕರೆ ಜಮೀನನ್ನೇ ನುಂಗಲು ಹೊಂಚು ಹಾಕಿದ್ದಾನೆ ಕಣ್ರಿ. ನೋಡಲು ಸಿಬಿಐನಲ್ಲಿ ಸಣ್ಣ ಕೆಲಸಗಾರ, ಆದರೆ ಈತನ ದರ್ಪ ಮಾತ್ರ ಮಂತ್ರಿಗಿನ್ನ ಹೆಚ್ಚು. 7-8 ಜನ ಪುಡಿ ರೌಡಿಗಳನ್ನು ಕರೆತಂದು ಗ್ರಾಮಸ್ಥರಿಗೆ ಬೆದರಿಕೆ ಹಾಕುವುದು. ಯಾರಾದರೂ ಪ್ರಶ್ನೆ ಮಾಡಿದರೆ ಸಾಕು, ತಕ್ಷಣ ಪೊಲೀಸ್ ಫೋರ್ಸ್ ಕರೆಸಿ ಬಾಯಿ ಮುಚ್ಚಿಸುವುದು ಈತನ ಹಳೆ ಚಾಳಿ. ಇಲ್ಲಿ ನೋಡಿ ಸ್ವಾಮಿ, ಇವನ ಕೈಯಲ್ಲಿ ದೊಣ್ಣೆ ಇದೆ, ಇವನ ಹತ್ತಿರ ಗೂಂಡಾಗಳಿದ್ದಾರೆ. ನಾವು ಪ್ರಶ್ನೆ ಮಾಡಿದರೆ ಕೇಸ್ ಹಾಕ್ತೀನಿ ಅಂತಾನೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಜೆಸಿಬಿ ಹಚ್ಚಿ ಜಮೀನು ಕ್ಲೀನ್ ಮಾಡಿಸುತ್ತಿದ್ದಾಗ ಸ್ಥಳೀಯರು ಮತ್ತು ಕೃಷ್ಣಮೂರ್ತಿ ನಡುವೆ ಮಾತಿನ ಚಕಮಕಿ ಜೋರಾಗಿತ್ತು. ಕೈಯಲ್ಲಿ ದೊಣ್ಣೆ ಹಿಡಿದು ಅಬ್ಬರಿಸುತ್ತಿದ್ದ ಈ ನೌಕರನ ವರಸೆಗಳೆಲ್ಲ ಸ್ಥಳೀಯರ ಮೊಬೈಲ್ ಕ್ಯಾಮೆರಾಗಳಲ್ಲಿ ಸೆರೆಯಾಗಿವೆ. ಯಾವಾಗ ಮಾಧ್ಯಮದವರು ಸ್ಥಳಕ್ಕೆ ಬರುವ ಸುಳಿವು ಸಿಕ್ಕಿತ್ತೋ ಈ ಸಿಬಿಐ ಸಿಂಹ ಬಾಲ ಮುದುರಿಕೊಂಡು ಅಲ್ಲಿಂದ ಕಾಲ್ಕಿತ್ತಿದ್ದಾನೆ. ನೆಲಮಂಗಲ ತಾಲೂಕು ತ್ಯಾಮಗೊಂಡು ಹೋಬಳಿ ಸಿರಗನಹಳ್ಳಿ ಗ್ರಾಮದ ಮೂಲ ಸಿರಗನಹಳ್ಳಿದ ಜೋಡಿ ಗ್ರಾಮ ಅಲ್ಲ, ಜೋಡಿ ಗ್ರಾಮದ ಸುತ್ತಾಗಿದ್ದು ಬೇರೆಯವರು ಇದನ್ನ ಆಕ್ರಮಿಸಿಕೊಳ್ಳಕ್ಕೆ, ಸುತ್ತಮುತ್ತ ಆಕ್ರಮಿಸಿಕೊಳ್ಳಕ್ಕೆ ಬಂದಿದ್ದಾರೆ. ಸರ್, ಬೇರೆ ಅಂದ್ರೆ ಯಾರು ಬಂದಿದ್ರಿ ಇವತ್ತು? ಏನ್ ಹೇಳ್ತೀರಾ? ಬೇರೆಯವರು ಅಂದ್ರೆ ನಮ್ಮ ಅಣ್ಣ ತಮ್ಮದರ ಪೈಕಿನೇ ಬಂದಿದ್ದಾರೆ. ಅಂದ್ರೆ ಏನ್ ಅವರು ಪೊಲೀಸ್ ಇಲಾಖೆಯಲ್ಲೇನೋ ಇದ್ದಾರೆ, ದಬ್ಬಾಳಿಕೆ ಮಾಡ್ತಾವ್ರೆ ಅಂತ ಸಿಬಿಐ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಕಾಂತರಾಜು ಅಂತ ಇವಾಗ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಏನಲ್ಗೆ ನಿಮ್ಮ ಮೇಲೆ ಏನಾದ್ರು ದಬ್ಬಾಳಿಕೆ ಮಾಡೋರ ನೀವೆಲ್ಲ ತಡೆ ಹಿಡಿದಿದ್ದೀರಲ್ಲ? ಹೌದು, ದಬ್ಬಾಳಿಕೆ ಮಾಡಿದ್ಕೇನೆ ಈಗ ಇದನ್ನ ತಡೆ ಹಿಡ್ದಿರೋದು ಬೆಳಗ್ಗೆಯಿಂದ. ಏನ್ ಜೆಸಿಬಿ ತಗೊಂಡ್ಬಂದಿದ್ದೀರಾ? ಜೆಸಿಬಿ ತಗೊಂಡು. ಏನ್ ಆಸ್ತಿ ಸರ್ ಇದು? 2 ಎಕರೆ ಏನೋ ಗ್ರಾಮಠಾಣ ಅದಾಲೆ ಆಲ್ರೆಡಿ ಒತ್ತುವರಿ ಆಗಿದೆ. ನಮ್ಮ ತಾತಂಗೆ ಗೋವಿಂದೇಗೌಡರಿಗೆ ಇದನ್ನ ಕ್ರಯನೂ ಕೂಡ ಆಗಿದೆ. 100 ವರ್ಷದಿಂದ ಕ್ರಯ ಆಗ್ಬಿಟ್ಟಿದೆ ಇದು. ಇವಾಗ ಅವ್ರು ಕೂಡ ಅವ್ರು ಬರ್ಬೇಕು ಅಂತ ಈಗ ಬಂದಿದ್ದಾರೆ. ಸುಮಾರು 1 ಎಕರೆ ಇರೋದನ್ನ ಒತ್ತುವರಿ ಮಾಡಕ್ ಬಂದಿದ್ದಾರೆ. ಒತ್ತುವರಿ ಮಾಡ್ಲಿಕ್ಕೆ ಬಂದಿದ್ದಾರೆ. ಇದು ಆಲ್ರೆಡಿ 1.5 ಎಕರೆ ಒತ್ತುವರಿ ಆಗೈತೆ ಅಂತ ಇದ್ದೀರಲ್ಲ, ಅಧಿಕಾರಿ ವರ್ಗ ಏನ್ ನೋಡಿಲ್ವಾ ಈ ಕಡೆ? ಅವ್ರ ಗಮನಕ್ಕೆ ತಂದಿದ್ದೀರಾ? ಯಾರು ಬಂದಿಲ್ಲ, ಇದುವರೆಗೂ ಯಾರು ಬಂದಿಲ್ಲ. ನೀವ್ಯಾರು ಅವ್ರ ಗಮನಕ್ಕೆ ತಂದಿಲ್ಲ? ಇವಾಗ ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಾ? ಈಗ ಇದನ್ನ ಒತ್ತುವರಿ ಆಗಿರೋದು ಬಿಡುಗಡೆ ಆಗ್ಬೇಕು. ಈಗ ಬಿಡುಗಡೆ ಅವ್ರಿಗೆ ಏನೇನು ಬರ್ತದೆ ಇದರಲ್ಲಿ ಗ್ರಾಮಠಾಣ ಜಾಗವಾಗಿ ಉಳಿಬೇಕು. ಬೇರೆ ಏನೇನಿದೆ ಕೆರೆ, ದೇವಸ್ಥಾನಗಳು ಏನೇನಿದಾವೋ ಅವೆಲ್ಲ ಉಳ್ಕೋಬೇಕಾಗುತ್ತೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಇಷ್ಟಪಡ್ತೀರಾ? ಈಗ ಇದೆಲ್ಲನೂ ದಬ್ಬಾಳಿಕೆಯಿಂದ ಇದನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಬೇರೆ ಕಡೆನೂ ಇವರು ಒತ್ತುವರಿ ಮಾಡ್ಕೊಂಡು ಈಗ ಪೊಲೀಸ್ ಇಲಾಖೆಯಿಂದ ಅವರು ದೌರ್ಜನ್ಯ ಮಾಡ್ಕೊಂಡು ಬಂದಿರ್ತಾರೆ. ಏನು ಅವ್ರ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ವಿಜಯಕುಮಾರ್ ಅಂತೇಳಿ, ಇದು ಸಿರಿನಹಳ್ಳಿ ಗ್ರಾಮ, ಸಿರಿನಹಳ್ಳಿ ಮೂಲ ಗ್ರಾಮಠಾಣ ಜಾಗ. ಇದು ಸುಮಾರು 2.5 ಎಕರೆ ಗ್ರಾಮಠಾಣ ಜಾಗ ಇದೆ. ಇಲ್ಲಿ ಈ ಅಕ್ಕಪಕ್ಕ ಸ್ವಲ್ಪ ಬಲಿಷ್ಠವಾದ ವ್ಯಕ್ತಿಗಳು ಸೇರ್ಕೊಂಡು, ಅಂದರೆ ಅವ್ರು ಕೃಷ್ಣಗೌಡ ಅಂತೇಳಿ ಈ ಒಂದು ಸಿಬಿಐ ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಅವ್ರ ರೆಕಮೆಂಡ್ ಎಲ್ಲ ಯೂಸ್ ಮಾಡ್ಕೊಂಡು ಇಲ್ಲಿ ಹಿಂದೆ ಆಗಲೇ ಸುಮಾರು 5 ವರ್ಷದಿಂದ ಸರ್ವೆ ಆಗಿತ್ತು. ಸರ್ವೆ ಆಗಿದ್ರು ಕೂಡ ಸರ್ವೆ ಕಲ್ಗಳನ್ನೆಲ್ಲ ಕಿತ್ತಾಕ್ಬಿಟ್ಟು ಇವ್ರು ಗ್ರಾಮಠಾಣ ಕಡೆಗೆ ಉತ್ಕೊಂಡು ಸುಮಾರು ಆಲ್ರೆಡಿ 1 ಎಕರೆ ಜಾಗನ ಒತ್ತುವರಿ ಮಾಡಿದ್ದಾರೆ. ಈ ಒತ್ತುವರಿ ಮಾಡ್ಬಿಟ್ಟು ಏನು ಮಾಡಿದ್ದಾರೆ ಅಂತಂದರೆ, ಇವರು ಈ ಗ್ರಾಮಠಾಣ ಸೇರಿಸಿ ಕಾಂಪೌಂಡ್ ಹಾಕೊಂಡ್ಬಿಡೋಣ ಅಂತ ಹೇಳಿ ಬಂದಿದ್ದಾರೆ ಇವತ್ತು. ಹಂಗಾಗಿ ನಾವು ನಮ್ಮ ಸತೀಶ್ ಅಣ್ಣವರು, ಮೊನ್ನೆ ರಾಂಪುರದವರು, ಎಲ್ಲ ಗ್ರಾಮಸ್ಥರು ಬಂದ್ಬಿಟ್ಟು ಇವತ್ತು ನಾವು ತಡೆ ಹಿಡಿದು ಇವತ್ತು ಜೆಸಿಬಿನ ವಾಪಸ್ ಕಳಿಸಿದ್ದೀವಿ. ಅವರ ಉದ್ದೇಶ ದುರುದ್ದೇಶವಾಗಿ ಇಲ್ಲಿರೋ ಜಾಗನ ಕಬಳಿಸಬೇಕು ಅಂತ ಹೇಳ್ಬಿಟ್ಟು ಅಧಿಕಾರದಲ್ಲಿರೋದ್ರಿಂದ
ದಬ್ಬಾಳಿಕೆ ಮಾಡಿ ಈ ಜಾಗನ ಒತ್ತುವರಿ ಜಾಗ ಮಾಡ್ಕೊಂಡು ಜಾಗ ಹೊಡಿಬೇಕು ಅಂತೇಳಿ ಬಂದಿದ್ದಾರೆ. ನಮ್ಮದು ಸುಮಾರು ಮಣ್ಣೆ ಗ್ರಾಮದವ್ರು ಸುಮಾರು 6-7 ಜನದ್ದು ಇಲ್ಲಿ ಸೈಟ್ಗಳು ಐತೆ. ಮತ್ತೆ ಸುಮ್ಮನೆ ಬೇರೆ ಬೇರೆ ಸೈಟ್ಗಳೆಲ್ಲ ಇದಾವೆ ಇಲ್ಲಿ. ಅವ್ರನ್ನೆಲ್ಲ ಒತ್ತುವರಿ ಮಾಡ್ಕೊಂಡು ಹಾಕೊಂಬಿಡೋಣ ಅಂತ ಬಂದಿದ್ರು. ಹಂಗಾಗಿ ಈ ಕೃಷ್ಣಗೌಡ ಅನ್ನೋರು ಒಂದು 7-8 ಜನ 10 ಜನ ಇವ್ರನ್ನೆಲ್ಲ ಕರ್ಕೊಂಬರೋದು, ಇಲ್ಲೆಲ್ಲ ಯಾರು ಇಲ್ದಾಗ ಬಂದು ಹಾಕೊಂಬಿಟ್ಟು ದಬ್ಬಾಳಿಕೆ ಮಾಡಿ ಹಾಕೋಣ ಅಂತ ಹೇಳಿ ಅವರು ಗುಂಡಾಗಿರಿ ಮಾಡ್ತಾರೆ. ಗುಂಡಾಗಿರಿ ಮಾಡೋದು, ಮತ್ತೆ ಯಾರು ಇಲ್ದಾಗ ಬರೋದು, ನೋಡೋದು, JCB ಬಿಡೋದು, ಸರ್ವೆ ಮಾಡಿಸೋದು. ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಬಂದು ಏನು ಕಾನೂನು ಪ್ರಕಾರವಾಗಿ ಸರ್ವೇಯರ್ಗೆ ಅದ್ಬಸ್ತ್ ಹಾಕಬೇಕು, ಗೌರ್ಮೆಂಟ್ ಫೀಸ್ ಕಟ್ಟಬೇಕು, ಆ ಅಕ್ಕಪಕ್ಕ ನೋಟಿಸ್ ಕೊಡಬೇಕು, ನಮಗೆಲ್ಲ ನೋಟಿಸ್ ಕೊಡಬೇಕು, ನಮ್ಮ ಮುಂದೆ ಅಳಿಬೇಕು. ಅವ್ರ ಜಾಗ ಎಷ್ಟೈತೆ ಅವ್ರು ಹಾಕೊಳ್ಳಿ. ಗ್ರಾಮ ಠಾಣೆ ಎಷ್ಟೈತೋ ಸುಮಾರು 2.5 ಎಕರೆ ಜಾಗನ ಬಿಡಬೇಕು. ಇದರಲ್ಲಿ ಸುಮಾರು 3 ದೇವಸ್ಥಾನದ ಜಾಗ ಐತೆ. ದೇವಸ್ಥಾನದ ಜಾಗ ಐತೆ, ಒಂದು ಕಟ್ಟೆ ಐತೆ. ಹಂಗಾಗಿ ಜಾಗ ಎಲ್ಲ ಉಳಿಸ್ಕೊಡ್ಬೇಕು ಅಂತ ಹೇಳಿ ನಾವು ಕೂಡ ಬಂದಿದ್ರು. ಅವರು ಕೂಡ ಬಂದಿರ ಕೃಷ್ಣೇಗೌಡ ಅನ್ನೋರು. ಅವರು ಕೃಷ್ಣೇಗೌಡ ಅನ್ನೋರು ಸಹ ಬಂದಿದ್ರು. ಸುಮಾರು ಜನ ಕರ್ಕೊಂಡ್ ಬಂದಿದ್ರು. ಇವಾಗ ಎಲ್ಲೋರು ಹೊರಟೋದ್ರ. ಈಗ ನಾವೆಲ್ಲ ಜನ ಗ್ರಾಮಸ್ಥರೆಲ್ಲ ಬತ್ತಿದಂಗೆ ಗಲಾಟೆ ಮಾಡ್ತಿದಂಗೆ JCB ತಗೊಂಡು ಎದ್ರಕೊಂಡು ಓಡೋಗಿದ್ದಾರೆ. ಈಗ ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಾ? ನಮ್ಮ ಒತ್ತಾಯ ಏನಿಲ್ಲ. ಏನು ಗ್ರಾಮ ಠಾಣೆ ಮೂಲ ಜಾಗ ಏನೈತೆ ಅದು ಉಳಿಬೇಕು. ಅದು ಸರ್ಕಾರಿ ಸ್ವತ್ತು. ಏನ್ ಸಂಬಂಧಪಟ್ಟರಿಗೆ ಸೈಟ್ಗಳೇನೆ ಅವ್ರಿಗೆಲ್ಲ ಹಂಚ್ಕೊಡ್ಬೇಕು. ಮತ್ತೆ ಏನ್ ದೇವಸ್ಥಾನದ ಜಾಗ ಏನೈತೆ ಅದು ಉಳಿಬೇಕು. ಸರ್ಕಾರಿ ಜಮೀನು ಕೂಡ ಇಲ್ಲಿದೆ. ಅದಕ್ಕೆ ನಮಗೆ ನ್ಯಾಯ ಒದಗಿಸ್ಕೊಡಿ. ಬಂದು ನಮ್ಮ ಅಣ್ಣ ತಮ್ಮದಿರು ದಬ್ಬಾಳಿಕೆ ಮಾಡ್ತಿದ್ದಾರೆ. ಒತ್ತುವರಿ ಆಗಿದೆ. 7 ಎಕರೆಯಲ್ಲಿ ಬರೀ ಇವಾಗ ಯಾರಿವ್ರೆ ಒತ್ತುವರಿ ಮಾಡಕ್ ಬಂದಿದ್ದು? ಕೃಷ್ಣೇಗೌಡ ಕೃಷ್ಣೇಗೌಡ CBI ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಅರೆ ಅಧಿಕಾರನ ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ. ದುರುಪಯೋಗ ಮಾಡ್ಕೊಂಡು ಸರ್ಕಾರಿ ಜಮೀನು 1 ಎಕರೆನ ಅಕ್ವೈರ್ ಮಾಡ್ಕೊಂತೀವಿ ಅಂತ ಬಂದಿದ್ದಾರೆ. ಇವಾಗ ನೀವೆಲ್ಲ ಕೇಳಕ್ ಹೋರ್ ಏನ್ ಹೇಳ್ತಾರ ಅವರು? ಇಲ್ಲ ಬೆದರಿಕೆಗಳು ಆಗ್ತಿದ್ದಾರೆ ನಮ್ಮ ಅಣ್ಣನ್ಗೆ. ನೀನು ಅವ್ರ ಮೊಮ್ಮಗನೇ ಅಲ್ಲ, ನೀನು ಯಾರು, ನಿಮ್ಮ ತಾತನೇ ಅಲ್ಲ ಗಿಣಿಯಪ್ಪ ಗೌಡ ಅಂತ ಒಂದು ಬೆದರಿಕೆ ಬಂದಿದೆ ನಮಗೆ. ಆದ್ರಿಂದ ನಮ್ಗೀಗ ಕ್ರಮ ತಗೊಂಡು ನಮಗೆ ನ್ಯಾಯ ಒದಗಿಸ್ಕೊಡಿ. ಜೊತೆಲಿ ಕೂಡ 7-8 ಜನ ಕರ್ಕೊಂಡ್ ಬರ್ತಾರೆ ಅಂತ ಏನೋ ಆರೋಪ ಮಾಡ್ತಾ ಇದ್ರು. ಇದು 3ನೇ ಸರಿ ನಾವು ಬಂದು ತಡೆದಿರೋದು. 3-4-5-6 ಜನ ಕರ್ಕೊಂಬಂದು ನಮಗೆ ಧಮಕಿ ಆಗ್ತಾವ್ರೆ. ಇವಾಗ ಏನಾಗ್ಬೇಕಂತ ಒತ್ತಾಯ ಮಾಡ್ತೀರಾ ಮೇಡಮ್? ಅವ್ರವ್ರದ್ದು ಏನಿದೆಯೋ ತಗೊಳ್ಳಿ, ಗ್ರಾಮಸ್ಥರಿಗೆ ನ್ಯಾಯ ಸಿಕ್ಲಿ. ದೇವಸ್ಥಾನ ಉಳಿಬೇಕು, ಕಟ್ಟೆಗಳು ಉಳಿಬೇಕು, ಕೃಷ್ಣೇಗೌಡ. ಇತ್ತ ತ್ಯಾಮಗೊಂಡ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಈ ದೌರ್ಜನ್ಯಕ್ಕೆ ಬ್ರೇಕ್ ಹಾಕುವವರು ಯಾರು? ಬಡವರ ಜಮೀನು ಮತ್ತು ಸರ್ಕಾರಿ ಗ್ರಾಮ ಠಾಣಾ ಜಮೀನನ್ನು ಕಬಳಿಸಲು ಹೊಂಚು ಹಾಕುತ್ತಿರುವ ಈ ಅಧಿಕಾರಿಯ ವಿರುದ್ಧ ಸಂಬಂಧಪಟ್ಟ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಚಾಟಿಯನ್ನು ಬೀಸಲೇಬೇಕಿದೆ. ಇಲ್ಲವಾದರೆ ಇಂಥ ದೊಣ್ಣೆ ನಾಯಕರುಗಳು ಹಳ್ಳಿಗಳನ್ನು ನುಂಗಿ ನೀರು ಕುಡಿಯುವುದರಲ್ಲಿ ಸಂಶಯವೇ ಇಲ್ಲ.